ಇವತ್ತು ಬಹಳ ಸಂತೋಷದಿಂದ ಈ ಒಂದು ಬಹಳ ಅಚ್ಚುಕಟ್ಟಾಗಿ ಬಹಳ ಒಳ್ಳೆಯ ರೀತಿಯಲ್ಲಿ ಕಟ್ಟಿರ್ತಕ್ಕಂಥ ಪ್ರಾಥಮಿಕ ಕೇಂದ್ರ, ಪಶು ಚಿಕಿತ್ಸಾಲಯ ಹಾಗೂ ಸಿಬ್ಬಂದಿ ಕೊಠಡಿಗಳೇನಿದೆ, ಕ್ವಾರ್ಟರ್ಸ್, ಅದರ ಉದ್ಘಾಟನೆಯನ್ನ ಬಹಳ ಸಂತೋಷದಿಂದ ಇವತ್ತು ನಾನು ಮಾಡಿದ್ದೇನೆ. ಈ ಒಂದು ಒಳ್ಳೆಯ ಕಟ್ಟಡಗಳನ್ನು ನಿರ್ಮಾಣ ಮಾಡಿರ್ತಕ್ಕಂಥ ನಮ್ಮ ಮಹಾನಗರ ಪಾಲಿಕೆ, ಸ್ಮಾರ್ಟ್ ಸಿಟಿ ಮತ್ತು ಇತರ ಎಲ್ಲ ಇಲಾಖೆಯವರಿಗೆ ನನ್ನ ವಿಶೇಷವಾದಂಥ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತಾ ಇದ್ದೀನಿ. ಬಹಳ ಚೆನ್ನಾಗಿ ಬಂದಿದೆ. ಇವತ್ತು ಒಳ್ಳೊಳ್ಳೆ ಸೌಕರ್ಯಗಳು ನೀಡಬೇಕಾದ್ರೆ ಒಳ್ಳೊಳ್ಳೆ ಕಟ್ಟಡಗಳು, ಒಳ್ಳೆಯ ವಾತಾವರಣ ಇರಬೇಕು. ಅವಾಗ ಆ ಕೆಲಸ ಮಾಡೋರ್ಗೂ ಕೂಡ ಸ್ಫೂರ್ತಿ ಇರ್ತದೆ ಮತ್ತು ಹೆಚ್ಚು ಉತ್ಸಾಹದಿಂದ ತಮ್ಮ ಜವಾಬ್ದಾರಿಗಳನ್ನ ನಿರ್ವಹಣೆ ಮಾಡ್ತಾರೆ. ಅದಕ್ಕೆ ಈಗಾಗಲೇ ಐವನ್ ಡಿಸೋಜ್ ಅವರು ಹೇಳ್ತಾ ಇದ್ರು, ಈ ಪ್ರಾಥಮಿಕ ಆರೋಗ್ಯ ಕೇಂದ್ರ ಹಿಂದೆ ಇದು ಹೆರಿಗೆ ಆಸ್ಪತ್ರೆಯಾಗಿ ಇತ್ತು, ಆಮೇಲೆ ಬಹಳಷ್ಟು ಜನರಿಗೆ ಅದರಿಂದ ಪ್ರಯೋಜನ ಆಗ್ತಾ ಇತ್ತು ಅಂತ. ಈಗ ಈ ಸುಸಜ್ಜಿತವಾದಂಥ ಕಟ್ಟಡ ನಿರ್ಮಾಣ ಆದ ನಂತರ ಖಂಡಿತವಾಗಿಯೂ ಈ ಸೇವೆಗಳನ್ನು ಇನ್ನೂ ಉತ್ತಮ ಮಟ್ಟದಲ್ಲಿ ತಗೊಂಡು ಹೋಗ್ತಕ್ಕಂಥದ್ದಕ್ಕೆ ನಮ್ಮ ಆರೋಗ್ಯ ಇಲಾಖೆ ಎಲ್ಲ ರೀತಿಯ ಸಹಕಾರ ಕೂಡ ಕೊಡ್ತದೆ. ಮತ್ತು ಫಾದರ್ ಮುಲ್ಲರ್ಸ್ ಅವರು ಕೂಡ ಇದ್ರಲ್ಲಿ ಕೈ ಜೋಡಿಸಿರೋದ್ರಿಂದ ಈ ಒಂದು ಆಸ್ಪತ್ರೆಗೆ ಇನ್ನು ಹಲವಾರು ಬೇರೆ ಬೇರೆ ಸೇವೆಗಳನ್ನು ನೀಡತಕ್ಕಂಥದ್ದಕ್ಕೆ ನಾವು ಅವಕಾಶ ಮಾಡಿಕೊಡ್ಬೋದು. ಆ ಕಾರಣದಿಂದ ಇವತ್ತು ಇದು ಬಹಳ ಒಂದು ಒಳ್ಳೆ ಕೆಲಸ ಆಗಿದೆ. ಎಲ್ಲ ಕಟ್ಟಡಗಳು ಇವತ್ತು ಬಹಳ ಚೆನ್ನಾಗಿದೆ ಮತ್ತು ಇದರಿಂದ ಎಲ್ಲರೂ ಕೂಡ ಇನ್ನೂ ಒಳ್ಳೆ ಸೇವೆ ನೀಡತಕ್ಕಂಥದ್ದಕ್ಕೆ ಅವರಿಗೆ ಒಂದು ಒಳ್ಳೆಯ ಒಂದು ಅವಕಾಶ ಕೂಡ ಸಿಕ್ಕಂಗಾಗಿದೆ ಅಂತ ಹೇಳೋದಕ್ಕೆ ಬಯಸ್ತೀನಿ. ಆದರೆ ಈಗಾಗಲೇ ಐವನವರು ಹೇಳಿದ್ರು, ಇಲ್ಲಿ ಈ ಉದ್ಘಾಟನೆ ಆಗುವ ಸಂದರ್ಭದಲ್ಲಿ ತರಾತುರಿಯಲ್ಲಿ ಯಾರಿಗೂ ಹೇಳದೆ ಕೇಳದೆ ಅವರೇ ಇಚ್ಛಾನುಸಾರ ಉದ್ಘಾಟನೆ ಮಾಡಿರ್ತಕ್ಕಂಥದ್ದು ಸರಿಯಲ್ಲ. ಯಾಕೆಂತ ಹೇಳಿದ್ರೆ ಇದು ಸರ್ಕಾರದ ದುಡ್ಡು, ಸರ್ಕಾರದ ಆಸ್ತಿ, ಸರ್ಕಾರದ ಹಣ. ಅದನ್ನ ಯಾರದೇ ವೈಯಕ್ತಿಕ ಆಸ್ತಿ ಏನಲ್ಲ, ಅವ್ರ ಸ್ವಂತ ದುಡ್ಡೇನಲ್ಲ. ಅದರಿಂದ ಅದಕ್ಕೆ ಒಂದು ಶಿಷ್ಟಾಚಾರದ ಪ್ರಕಾರ ನಾವು ಯಾರು ಕೂಡ ಯಾರನ್ನು ಉಲ್ಲಂಘನೆ ಮಾಡಿ ಅದು ಯಾರನ್ನು ಖರೀದನೆ ಮಾಡಬೇಕು ಅಂತ ಆ ಕ್ಷುಲ್ಲಕ ರಾಜಕಾರಣ ನಾವು ಮಾಡಬಾರ್ದು. ಅದು ವಾತಾವರಣ ಕೆಡಿಸುವಂತ ಒಂದು ಬೆಳವಣಿಗೆ. ಯಾಕೆಂದ್ರೆ ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಕೆಲಸ ಮಾಡೋದೇ ಮುಖ್ಯ. ಈಗ ಇನ್ವೆಸ್ಟ್ ಕರ್ನಾಟಕ ಬೆಂಗಳೂರಲ್ಲಿ ನಡೆದಿದೆ, ಎಲ್ಲರೂ ಬಂದಿದ್ರು. ರಾಜನಾಥ್ ಸಿಂಗ್ ಬಂದಿದ್ರು, ಪ್ರಹ್ಲಾದ್ ಜೋಶಿ ಬಂದಿದ್ರು, ಪಿಯೂಷ್ ಗೋಯಲ್ ಬಂದಿದ್ರು, ಎಲ್ಲ ಕೇಂದ್ರದ ಸಚಿವರುಗಳು ಬಂದಿದ್ದಾರೆ. ನಮ್ಮ ಮುಖ್ಯಮಂತ್ರಿ, ನಮ್ಮ ಉಪಮುಖ್ಯಮಂತ್ರಿ, ನಮ್ಮ ಸಚಿವರುಗಳು ಎಲ್ಲ ಒಟ್ಟಿಗೆ. ಯಾಕೆಂತ ಹೇಳಿದ್ರೆ ಅಭಿವೃದ್ಧಿಗೆ ಯಾರ್ದು ಅದು ಅಭಿವೃದ್ಧಿ ಯಾರು ಒಬ್ರಿಗೆ ಸೇರುವಂತದ್ದಲ್ಲ, ಅಥವಾ ಒಬ್ರಿಗೇನೆ ಇದು ಹೆಗ್ಗಳಿಕೆ ಸಿಗಬೇಕು, ಇನ್ನೊಬ್ರಿಗೆ ಸಿಗಬಾರದು, ಇದು ನಮಗೆ ಮಾತ್ರ ಸೇರ್ಬೇಕು ಅಂತ ಹೇಳ್ತಕ್ಕಂಥದ್ದು ಇದು ನನಗನ್ಸುತ್ತೆ ಒಂದು ಕೀಳಮಟ್ಟದ ಒಂದು ಸಣ್ಣತನದ ರಾಜಕಾರಣ ಅಂತ ಹೇಳಕ್ ಬಯಸ್ತೇನೆ. ಅದು ಈ ಒಂದು ವೇದಿಕೆ ಮುಖಾಂತರ ನಾನು ಬಹಳ ತೀವ್ರವಾಗಿ ಖಂಡಿಸ್ತಾ ಇದ್ದೀನಿ. ಈ ತರ ಯಾರು ಕೂಡ ಮಾಡಬಾರ್ದು. ಅವೆಲ್ಲ ಸೇರಿ ಕೆಲಸ ಮಾಡೋಣ. ರಾಜಕೀಯ ಇದ್ದೇ ಇರ್ತದೆ, ಚುನಾವಣೆಗಳು ಬಂದೇ ಬರ್ತದೆ. ಮಹಾನಗರ ಪಾಲಿಕೆ ಟರ್ಮ್ ಕೂಡ ಮುಗಿತಾ ಇದೆ, ಮುಂದೆ ಮತ್ತೆ ಚುನಾವಣೆ ಬರ್ತದೆ, ಅವಾಗೆಲ್ಲ ಎದುರಿಸೋಣ. ಆದ್ರೆ ಯಾರಿಗೂ ಹೇಳ್ದೆ ಕೇಳದೆ ಈ ತರ ಮಾಡೋದು, ಮತ್ತು ನಮ್ಮ ಅಧಿಕಾರಿಗಳು ಕೂಡ ಏನ್ ಮಾಡಿದ್ರು ನನಗೆ ಗೊತ್ತಿಲ್ಲ. ಈಗಾಗಲೇ ನಾವು ಪತ್ರ ಬರ್ತಿದ್ದೀವಿ, ಯಾರು ಇದಕ್ಕೆ ಈ ಶಿಷ್ಟಾಚಾರ ಉಲ್ಲಂಘನೆ ಆಗೋದಕ್ಕೆ ಯಾರು ಕಾರಣಕರ್ತರು, ಹೇಗೆ ಈ ತರ ಎಲ್ಲ ಪ್ರೋಗ್ರಾಮ್ಗಳಾಯ್ತು, ಹೇಗೆ ಅದನ್ನು ಮಾಡಿದ್ರು, ಅವ್ರ ಮೇಲೆ ಕ್ರಮ. ಯಾಕಂದ್ರೆ ಜನಪ್ರತಿನಿಧಿಗಳು ಅವ್ರು ಬಂದೇನೋ ಮಾಡೋಗಿದ್ರು, ನಮ್ಮ ಅಧಿಕಾರಿಗಳು ಏನ್ ಮಾಡ್ತಾ ಇದ್ರು, ಯಾಕೆ ಅದನ್ನ ಅವ್ರು ಮಾಡೋದಕ್ಕೆ ಬಿಟ್ರು? ಇದು ನಗರಾಭಿವೃದ್ಧಿ ಇಲಾಖೆ ಇದೆ, ಪಶು ಸಂಗೋಪನೆ ಇಲಾಖೆ ಇದೆ, ನನ್ನ ಆರೋಗ್ಯ ಇಲಾಖೆ ಇದೆ, ಮಹಾನಗರ ಪಾಲಿಕೆ ಇದೆ. ಎಲ್ರೂ ಕೂಡ ಕರ್ಸಿ ತಾನೇ ಮಾಡ್ಬೇಕು ಕಾರ್ಯಕ್ರಮ. ಏನೋ ಅವ್ರದೇ ಜಾಗದಲ್ಲಿ ಅವರೇ ದುಡ್ಡಾಗಿ ಮಾಡಿದ್ರೆ ನಾವು ಯಾರು ಕೇಳ್ತಾ ಇರ್ಲಿಲ್ಲ. ಅವಾಗ ಹೌದಪ್ಪ, ನಾವು ಅವ್ರಿಗೇನೆ ಅಭಿನಂದನೆ ಸಲ್ಲಿಸಬಹುದಾಗಿತ್ತು. ಅವ್ರ ಸ್ವಂತ ದುಡ್ಡಲ್ಲಿ ಅವ್ರು ಈ ಪ್ರಾಥಮಿಕ ಆರೋಗ್ಯ ಕೇಂದ್ರ ಕಟ್ಟಿದ್ದಾರೆ, ಅವ್ರ ಸ್ವಂತ ಭೂಮಿ ಕೊಟ್ಬಿಟ್ಟು ಕಟ್ಟಿದ್ದಾರೆ. ಸೊ ಈ ತರ ಒಂದು ಅನಾವಶ್ಯಕ. ಮತ್ತು ನಾನೇನು ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ಯಾವಾಗ್ಲೋ ಒಂದು ತಿಂಗಳಿಗೆ 2 ತಿಂಗಳೊಮ್ಮೆ ಬರುವಂತ ಜಿಲ್ಲಾ ಸಚಿವನೇನಲ್ಲ, ಬರ್ತಾನೆ ಇರ್ತೀನಿ. ಅವಾಗ ಬರ್ತಾನೆ ಇರ್ತೀನಿ. ಮೊನ್ನೆನೂ ಕೂಡ ಬಂದಿದ್ದೆ, ಇವತ್ತು ಕೂಡ ಬಂದಿದ್ದೀನಿ, ಸೋಮವಾರ ಕೂಡ ಬರ್ತಾ ಇದ್ದೀನಿ, ಬಂದು ಹೋಗ್ತಾನೆ ಇದ್ದೀನಿ. ಎಲ್ಲರ ಜೊತೆ ಸಂಪರ್ಕದಲ್ಲೇ ಇದ್ದೀವಿ. ಒಂದು ಕನಿಷ್ಠ ಫೋನ್ ಮಾಡಿ, ಸರ್ ಈ ತರ ಪ್ರೋಗ್ರಾಮ್ ಮಾಡ್ತಾ ಇದೀವಿ, ಒಂದು ಡೇಟ್ ಕೊಡಿ ಅಂತ ಕೇಳೋದು ಸೌಜನ್ಯ ಕೂಡ ಅದು ಇಲ್ಲದೆ ಹೋದ್ರೆ ಮತ್ತೆ ಅವ್ರಿಗೆ ಏನಂತ ಹೇಳ್ಬೇಕು ನಾವು? ಅದು ನಾಗರಿಕತೆ ವರ್ತನೆ ಅಲ್ಲ ಅಂತ ಹೇಳ್ಬೇಕಷ್ಟೇ ಹೊರತು ಇನ್ನೇನು ಹೇಳಕ್ಕಾಗಲ್ಲ. ಅದೇನೇ ಇರಲಿ, ಈಗ ಕಟ್ಟಡ ಉದ್ಘಾಟನೆ ಆಗಿದೆ. ಖಂಡಿತ ಇದು ಸರಿಯಾದ ರೀತಿಯಲ್ಲಿ ಉಪಯೋಗ ಆಗಬೇಕು. ಎಲ್ಲಾ ರೀತಿಯಲ್ಲೂ ಕೂಡ ಇದನ್ನ ಒಂದು ಸುಸಜ್ಜಿತವಾದಂತ ವ್ಯವಸ್ಥೆಗಳನ್ನ ತರ್ತಕ್ಕಂಥದ್ದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಇವತ್ತು ನಮ್ಮ ಆರೋಗ್ಯ ಕ್ಷೇತ್ರದಲ್ಲೂ ಕೂಡ ವೆನ್ಲಾಕ್ ಆಸ್ಪತ್ರೆಗೂ ಒಂದು ಮಾಸ್ಟರ್ ಪ್ಲಾನ್ ಅನ್ನ ತಯಾರು ಮಾಡ್ತಕ್ಕಂಥದ್ದಕ್ಕೆ ನಾನು ಈ ತಿಂಗಳಲ್ಲೇ ಒಬ್ಬರನ್ನ ಕಳಿಸ್ಕೊಡ್ತಾ ಇದ್ದೀವಿ. ಅದು ಹೇಗೆ ಪೂರ್ತಿಯಾಗಿ ಸಮಗ್ರ ಅಭಿವೃದ್ಧಿ ಮಾಡ್ತಕ್ಕಂಥದ್ದು.
ಈ ರೀಜನಲ್ ಆಸ್ಪತ್ರೆ ಮಾಡಬೇಕು ಅಂತ ಹಳೆ ನಾವು ಚರ್ಚೆ ಮಾಡ್ಕೊಂಡಿದ್ದು ಮೊದಲನೇ, ಮತ್ತು ಅದಕ್ಕೆ ಏನೇನ್ ಮಾಡ್ಬೇಕಂತ ಹೇಳಿ ಒಂದು ಮಾಸ್ಟರ್ ಪ್ಲಾನ್ ತಯಾರು ಮಾಡ್ತಕ್ಕಂಥದಕ್ಕೆ ನಮ್ಮ ಎಕ್ಸ್ಪರ್ಟ್ಸ್ ನ ಕಳಿಸ್ತಾ ಇದ್ದೀನಿ. ಅದಕ್ಕೆ ಏನ್ ಬೇಕು, ಮುಂದೆ ಯಾವ ರೀತಿ ಕಟ್ಟಬೇಕು, ಏನೇನು ಇಯರ್ ಮಾರ್ಕ್ ಮಾಡ್ಕೋಬೇಕು ಅಂತ ಹೇಳಿ ಅದನ್ನು ಕೂಡ ಮಾಡಕ್ ಹೊರಟಿದ್ದೀವಿ. ಮತ್ತು ಇನ್ನು ಹಲವಾರು ಈ ಆಯುರ್ವೇದದಲ್ಲಿ ಆರೋಗ್ಯ ಇಲಾಖೆಗೆ ಕೂಡ ಸಾಕಷ್ಟು ಹೊಸ ಹೊಸ ಕಾರ್ಯಕ್ರಮಗಳು ಕೂಡ ರೂಪಿಸ್ತಕ್ಕಂಥದ್ದಕ್ಕೆ ನಾವು ಮಾಡ್ತಾ ಇದೀವಿ. ನಮ್ಮ ಡಯಾಲಿಸಿಸ್ ವ್ಯವಸ್ಥೆ ನಾವು ಬಂದ್ಮೇಲೆ ಬಹಳ ಸುಧಾರಣೆ ಆಯಿತು. ಇವತ್ತು ನಮ್ಮ ಪುನೀತ್ ರಾಜ್ಕುಮಾರ್ ಯೋಜನೆ ಏನಿದೆ 90 ತಾಲೂಕುಗಳಲ್ಲಿ, ಈಗ ಬರುವ ವರ್ಷದಲ್ಲಿ ನಾವು ಎಲ್ಲಾ ತಾಲೂಕುಗಳು ಕೂಡ ಆ ಹೃದಯ ಜ್ಯೋತಿ ಯೋಜನೆಯನ್ನು ವಿಸ್ತರಣೆ ಮಾಡ್ತಾ ಇದೀವಿ. ಅದರಿಂದ ಜನರ ಜೀವವನ್ನು ಉಳಿಸ್ತಕ್ಕಂತ ಒಂದು ಕೆಲಸ ಆಗ್ತಾ ಉಂಟು. ಆ ಕಾರ್ಯಕ್ರಮ ಕೂಡ ನಾವು ವಿಸ್ತರಣೆ ಮಾಡ್ತಾ ಇದೀವಿ. ಇನ್ನು ಹಲವಾರು ಮೂಲಭೂತ ಸೌಕರ್ಯಗಳು ಮತ್ತು ವಿಶೇಷವಾಗಿ ತಾಯಿ ಮಕ್ಕಳ ಒಂದು ವಿಷಯದ ಬಗ್ಗೆ ಸಂಪೂರ್ಣವಾಗಿ ಅವರಿಗೆ ಆದ್ಯತೆ ಕೊಟ್ಟು ಅದಕ್ಕೆ ಏನೇನು ಅಗತ್ಯತೆ ಇದೆ ಅದನ್ನು ಕೂಡ ನಾವು ಮಾಡೋದಕ್ಕೆ ಎಲ್ಲ ಕಾರ್ಯಕ್ರಮಗಳು ರೂಪಿಸ್ತಾ ಇದ್ದೀವಿ. ಸೊ ಈ ತರ ನಾವು ಕೈ ಜೋಡಿಸಿ ಕೆಲಸ ಮಾಡ್ಬೇಕು. ಈಗ ನಾಳೆ ಸೋಮವಾರ KDP ಮೀಟಿಂಗ್ ಕರೆದಿದ್ದೀನಿ. ಎಲ್ಲಾ ಶಾಸಕರು ಕೂಡ ನಾನು ಕರೀತಾ ಇದ್ದೀನಿ. ಮುಂದಿನ ಬಜೆಟ್ ಅಲ್ಲಿ ನಿಮ್ಮ ಅಭಿಪ್ರಾಯ ಏನು, ಏನಾಗಬೇಕು ಮಂಗಳೂರಿಗೆ, ದಕ್ಷಿಣ ಕನ್ನಡಕ್ಕೆ ಅಂತ ಎಲ್ಲಾ ಶಾಸಕರ ಅಭಿಪ್ರಾಯ ಕೂಡ ತಗೊಳ್ಳೋದಕ್ಕೆ ನಾನು ಅದನ್ನು ಕೂಡ ಒಂದು ಸಭೆಯನ್ನ ಕರೀತಾ ಇದ್ದೀನಿ. ಸೊ ಈ ತರ ಇದ್ದಾಗ ಇದು ಅನಾವಶ್ಯಕವಾಗಿ ಇದು ಗೊಂದಲ ಮತ್ತು ಮುಜುಗರ ಸೃಷ್ಟಿ ಮಾಡ್ತಕ್ಕಂಥ ಕೆಲಸ ಆಯ್ತು. ಮುಂದೆ ಆದ್ರೂ ನಮ್ಮ ವಿರೋಧ ಪಕ್ಷದ ಶಾಸಕರಿಗೆ ಹೇಳ್ತೀನಿ ಮತ್ತು ಸಂಸತ್ ಸದಸ್ಯರಿಗೆ ಹೇಳ್ತೀನಿ, ಈ ತರದ ಮತ್ತೆ ಪುನರಾವರ್ತನೆ ಆಗೋದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ. ಯಾಕಂದ್ರೆ ಇದು ಅನಾವಶ್ಯಕವಾಗಿ ಒಂದು ಕೆಟ್ಟ ಒಂದು ಬೆಳವಣಿಗೆ ಆಗೋದಕ್ಕೆ ನಾಂದಿ ಆಗುತ್ತೆ. ಬಟ್ ಒಂದ್ ರೀತಿಯಲ್ಲಿ ನಾನು ಅವ್ರ ಧನ್ಯವಾದ ಕೂಡ ಹೇಳ್ಬೇಕು. ನಮ್ಮವರಲ್ಲಿ ಸ್ವಲ್ಪ ಎದ್ದು ನಿಂತು ಬಿಟ್ಟಿದ್ದಾರೆ. ಈಗ ಇಲ್ಲದೆಲ್ಲ ಸುಮ್ಮನೆ ಆರಾಮಾಗಿದ್ರು. ಇದಾಗಿದ್ರಿಂದ ಎಲ್ಲ ನಾವು ಕೂಡ ಏನ್ ಸರಿಗೆಲ್ಲ ಮಾಡಿದ್ದಾರೆ ಅಂತ ಅವರು ಕೂಡ ಸ್ವಲ್ಪ ಒಂದು ಇದು ಬಂದಿದೆ, ಮನಸ್ಸಲ್ಲಿ ಒಂದು ಬಂದಿದೆ. ಸೊ ಏನೇ ಇರಲಿ, ನಾವು ಸೇರ್ಕೊಂಡು ಒಟ್ಟಿಗೆ ಕೆಲಸ ಮಾಡೋಣ. ಇವತ್ತಿನ್ನೂ ನಾನು ಬೇರೆ ಬೇರೆ ಪ್ರೋಗ್ರಾಮ್ ಒಂದು ಹೋಗಿ ನಾನು ಮತ್ತೆ ಬೆಂಗಳೂರಿಗೆ ಹೋಗ್ಬೇಕಾಗಿದೆ. ಮತ್ತೆ ಸೋಮವಾರ ಬರ್ತಾ ಇದ್ದೀನಿ. ಅದರಿಂದ ಮತ್ತೆ ಮಂಗಳವಾರ ನಮ್ಮ ಸತೀಶ್ ಜಾರಕಿಹೊಳಿ ಬರ್ತಾ ಇದ್ದಾರೆ, PWD ಮಿನಿಸ್ಟ್ರು. ಅವರು ಕೂಡ ಕೆಲವು ಇನ್ಸ್ಪೆಕ್ಷನ್ ಕೂಡ ಮಾಡ್ತಾರೆ. ಸೊ ನಮ್ಮ ಸರ್ಕಾರ, ಸಿದ್ದರಾಮಯ್ಯ ಅವರ ಸರ್ಕಾರ ಏನಿದೆ, ಇದು ಜನಪರವಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಸರ್ಕಾರ ಮತ್ತು ಶಾಂತಿ ನೆಮ್ಮದಿ ಎಲ್ಲ ಮತ್ತು ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡಿಕೊಂಡು ಎಲ್ಲರನ್ನು ಕೂಡ ವಿಶ್ವಾಸ ತಗೊಂಡು ಕೆಲಸ ಮಾಡ್ತಾ ಇದ್ದೀವಿ. ಯಾರು ಕೂಡ ನಾವು ಪಕ್ಷಪಾತ ಮಾಡಿಕೊಂಡು ಯಾವುದೋ ಒಂದು ಸಮಾಜಕ್ಕಾಗ್ಲಿ, ಒಂದು ಜಾತಿಗಾಗ್ಲಿ, ಅಥವಾ ಒಂದು ವರ್ಗಕ್ಕಾಗ್ಲಿ, ಅಥವಾ ಒಂದು ಪಕ್ಷಕ್ಕಾಗ್ಲಿ ಆ ತರ ನಾವು ಮಾಡ್ತಾ ಇದ್ದೀವಿ. ನಮ್ಮ ಪ್ರಾಮಾಣಿಕ ಪ್ರಯತ್ನ ಇವತ್ತು ಈ ಕರ್ನಾಟಕ, ಮೊನ್ನೆ ಇನ್ವೆಸ್ಟ್ ಕರ್ನಾಟಕದಲ್ಲಿ ಲಕ್ಷಾಂತರ ಕೋಟಿ ಇನ್ವೆಸ್ಟ್ಮೆಂಟ್ ಅನ್ನು ಮಾಡ್ತಕ್ಕಂಥದ್ದಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ ಮತ್ತು ಬಹಳ ಯಶಸ್ವಿಯಾದಂತಹ ಇನ್ವೆಸ್ಟ್ ಕರ್ನಾಟಕ ಕಾರ್ಯಕ್ರಮ ಆಯ್ತು. ಇದೆಲ್ಲ ಅಲ್ಟಿಮೇಟ್ಲಿ ಯಾರಿಗೂ ಒಳ್ಳೇದಾಗ್ತದೆ? ಎಲ್ರಿಗೂ ಒಳ್ಳೇದಾಗ್ತದೆ, ಎಲ್ಲರಿಗೂ ಕೂಡ ಅನುಕೂಲ ಆಗುತ್ತೆ. ಈಗ ಪ್ರವಾಸೋದ್ಯಮಕ್ಕೆ ನಾವು ವಿಶೇಷ ಒಂದು ಕಾರ್ಯಕ್ರಮ ರೂಪಿಸ್ತಾ ಇದ್ದೀವಿ. ಅದರಿಂದ ಇಡೀ ನಮ್ಮ ಕರಾವಳಿ ಪ್ರದೇಶಕ್ಕೆ ಅನುಕೂಲ ಆಗ್ತದೆ, ಜನರಿಗೆ ಅನುಕೂಲ ಆಗ್ತದೆ. ಇದನ್ನ ಮಾಡೋದಕ್ಕೆ ನಾವು ಯೋಚನೆ ಮಾಡಬೇಕೆ ಹೊರತು ಈ ಬೇರೆ ರೀತಿಯಾಗಿ ಯೋಚನೆ ಮಾಡ್ತಕ್ಕಂಥದ್ದು ಖಂಡಿತವಾಗಿ ಅದು ಒಪ್ಪುವಂತ ಮಾತು ಅಲ್ಲ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಿ, ಇವತ್ತು ನಮ್ಮ ಕಮಿಷನರು ಮತ್ತೆ DC ಅವರು ಎಲ್ಲ ನೀವೆಲ್ಲ ಬಂದಿದ್ದೀರಾ. ಇವತ್ತು ಮುಂದೆ ಈ ತರದಕ್ಕೆ ಅವಕಾಶ ಕೊಡಬೇಡಿ. ಯಾಕಂದ್ರೆ ನೋಡಿ, ನಾನು ಕಲ್ಲು ಅಷ್ಟೊಂದು ನೋಡಿದ್ದೀನಿ. ಆ ಕಲ್ಲಲ್ಲೂ ಕೂಡ ಯಾರ ಹೆಸರು ಇಲ್ಲ, ಬರೀ ಅವರದೇ ಹೆಸರುಗಳು. ಅದೇಂಗ ಆ ತರ ಮಾಡ್ತಾರೆ? ಏನ್ ಮಾಡ್ತಾ ಇದ್ರಿ ನೀವುಗಳೆಲ್ಲ? ಹೇಗೆ ಅಲೋ ಮಾಡ್ತೀರಾ? ಬರೀ ಲೋಕಲ್ MLA ಲೋಕಲ್ MP ಅಷ್ಟೇ, ಮುಗೀತು. ಇನ್ಯಾರು ಬೇಕಾಗಿಲ್ಲ ಅವ್ರಿಗೆ. ಈ ತರದೆಲ್ಲ ಆಗ್ಬಾರ್ದು. ಇದು ಆಗೋದು ಕೂಡ ಸರಿಯಿಲ್ಲ. ಮುಂದೆ ಈಗಾಗಲೇ ಹೇಳಿದಾಗೆ ಮುಂದೆ ಇದು ಆಗದೆ ಇರೋ ತರ ನೋಡ್ಕೊಂಡು ಹೋಗೋಣ. ಇವತ್ತು ನಾವೆಲ್ಲ ಸೇರಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ, ನಮ್ಮ ಮಂಗಳೂರು ಮಹಾನಗರ ಇದನ್ನ ಇನ್ನೂ ಒಂದು ಏನೇನು ಸಾಧ್ಯ ಆಗುತ್ತೆ ಕೆಲಸಗಳು ಮಾಡೋದಕ್ಕೆ ನಾನು ಕಂಕಣಬದ್ಧನಾಗಿದ್ದೇನೆ. ನಾನು ಎಲ್ಲಾ ರೀತಿಯಲ್ಲೂ ಕೂಡ ಇದಕ್ಕೆ ಕೆಲಸ ಮಾಡೋದಕ್ಕೆ ನಾನು ಮುಂದೆ ನಿಂತಿದ್ದೇನೆ ಅಂತ ಕೂಡ ಸಂದರ್ಭದಲ್ಲಿ ಹೇಳಿ ಎಲ್ರಿಗೂ ವಂದಿಸಿ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.